ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 6ನೇ ದಿನ, 26ನೇ ತಾರೀಕು ಮಾರ್ಚ್ ಆ್ಯಂಡ್ ಟೈಮ್ ಬಂದು ಈಗ 6:15. ಅದು ನೀವು ನೋಡಿದ್ದು ಕಲರ್ಫುಲ್ ಲಾಲ್ ಚೌಕ್. ಅದನ್ನು ಅಲ್ಲಿ ಮೇಲ್ಗಡೆ ಒಂದು ಗಡಿಯಾರ ಇದೆ, ಮೈಸೂರಲ್ಲಿ ದೊಡ್ಡ ಗಡಿಯಾರ ಇದೆಯಲ್ಲ ಆ ಥರ. ನಾವೀಗ ಗುಲ್ಮರ್ಗ್ ಹತ್ರ ಹೊರಟಿದ್ದೀವಿ. ಇದು ತನ್ಮರ್ಗ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಬೂಟ್ಸ್ ಕೋಟ್ಸ್ ಎಲ್ಲಾನು ತಗೊಳ್ಬೇಕು. ಅಂದ್ರೆ ಇಲ್ಲೇ ತಗೊಳ್ಬೇಕು ಅಂತಿಲ್ಲ, ಮೇಲ್ಗಡೆ ಹೋದ್ರೂ ಸಿಗತ್ತೆ. ಬಟ್ ಇಲ್ಲಿ ಡ್ರೈವರ್ದು ಲಿಂಕ್ ಇರತ್ತೆ, ಕಮಿಷನ್ ಸಿಗತ್ತೆ ಅಂದ್ಬಿಟ್ಟು ಅವರು ಎಲ್ಲ ಡ್ರೈವರ್ಸೂ ಅಂಗಡಿಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಪೇರು ನಾರ್ಮಲ್ ಆಗಿ ಎಲ್ಲ ಕಡೆನೂ 100 ರೂಪೀಗೆ ಸಿಕ್ಕಿದ್ರೆ ಇವರು 150 200 ಮಾರ್ತಾರೆ. ನಾವು ಬಾರ್ಗೇನ್ ಮಾಡಿ 150ಗೆ ತಗೊಂಡಿದ್ವಿ. 200 ಹೇಳ್ತಾರೆ. ಡ್ರೈವರೇ ಹೇಳ್ಬಿಡ್ತಾರೆ, ನೀವು ಮೇಲ್ಗಡೆ ಹೋದ್ರೆ 200 ಕೊಡಬೇಕು, 200 ಅಲ್ಲ 500 ಕೊಡಬೇಕು, ನೀವು ಇಲ್ಲೇ 200ಗೆ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ನಾವು ಬಾರ್ಗೇನ್ ಮಾಡಿ 150ಗೆ ತೊಗೊಂಡ್ವಿ. ಕೋಟ್ ಎಲ್ಲ ನಮ್ಮ ಹತ್ರ ಇತ್ತು, ನಾವು ತೊಗೊಂಡಿಲ್ಲ. ಸೊ ಈಗ ಗುಲ್ಮರ್ಗ್ಗೆ ಎಂಟರ್ ಆಗಿದ್ದೀವಿ. ತನ್ಮರ್ಗಿಂದ ಗುಲ್ಮರ್ಗ್ಗೆ ಒಂದು 10 ಕಿಲೋಮೀಟರ್ಸ್ ಏನೋ ಆಗುತ್ತಂತೆ. ವಿಂಟರ್ ಡೇಸಲ್ಲಿ ಬಂದರೆ ಸ್ನೋಫಾಲ್ ಆಗಿರುತ್ತಲ್ಲ, ಆಗ ನಮ್ಮ ಗಾಡಿ ತನ್ಮರ್ಗಲ್ಲೇ ನಿಲ್ಲಿಸ್ಬಿಡ್ಬೇಕು. ಇಲ್ಲಿಂದ ಬೇರೆ ತೊಗೊಂಡು ಹೋಗಬೇಕು, ಅಂದರೆ ಗುಲ್ಮರ್ಗ್ದು ಲೋಕಲ್ದು. ಅದಕ್ಕೆ ವೀಲ್ಸ್ಗೆ, ಕಾರ್ ವೀಲ್ಸ್ಗೆ ಚೈನ್ ಕಟ್ಟಿರ್ತಾರಂತೆ. ಈಗ ಸ್ನೋಫಾಲ್ ಇಲ್ವಲ್ಲ, ಹಾಗಾಗಿ ನಮ್ಮ ಗಾಡಿ ತನ್ಮರ್ಗಿಂದ ಗುಲ್ಮರ್ಗ್ ತನಕನೂ ಬಂದಿದೆ. ಅದರ್ವೈಸ್ ಇಲ್ಲಿಂದ ನಿಮಗೆ 1000 ರೂಪಾಯಿ 2000 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ATV ಬೈಕ್ಸಲ್ಲಿ ಹೋಗ್ಬೋದು, ಒಬ್ಬೊಬ್ಬರಿಗೆ 1000 ರೂಪಾಯಿ ತೊಗೊಳ್ತಾರೆ. ಶೇರಿಂಗ್ ಟ್ಯಾಕ್ಸಿ ಇರುತ್ತೆ, ಅಥವಾ ನಾವು ಸಪ್ರೇಟ್ ಟ್ಯಾಕ್ಸಿ ಮಾಡ್ತೀವಿ ಅಂದರೆ ಮಿನಿಮಮ್ 2000 ಕೊಟ್ಬಿಟ್ಟು ನಾವು ತನ್ಮರ್ಗಿಂದ ಗುಲ್ಮರ್ಗ್ಗೆ ಬರಬೇಕು. ನೆಕ್ಸ್ಟ್ ಗುಲ್ಮರ್ಗಿಗೆ ಬಂದರೂ ಕೂಡ ಈಗ ನಾನು ಸ್ವಲ್ಪ ಪಾಸ್ ಮಾಡಿದ್ನಲ್ಲ, ಅಲ್ಲಿ ತನಕ ನಿಲ್ಲಿಸ್ತಾರೆ. ಅಲ್ಲಿಂದ ಒಂದು 200-300 ಮೀಟರ್ಸ್ ಇರುತ್ತೆ, ನಡ್ಕೊಂಡು ಬರಬೇಕು. ಬಟ್ ಇವತ್ತು ನಾವು ಏನು ಸ್ನೋಫಾಲ್ ಇಲ್ವಲ್ಲ ಅಂದ್ಬಿಟ್ಟು ಡೈರೆಕ್ಟ್ ನಾವು ಗೇಟ್ ತನಕನೂ ಬಂದಿದ್ದೀವಿ. ಇದು ಟಿಕೆಟ್ ಕೌಂಟರ್. ನಿಮಗೆ ಅಲ್ಲಿ ಮನೆ ಥರ ಏನು ಕಾಣ್ತಿದೆ ಫ್ರಂಟಲ್ಲಿ, ಲೈಕ್ ಲೆಫ್ಟ್ ಸೈಡಲ್ಲಿ, ಅದು ಟಿಕೆಟ್ ಕೌಂಟರ್. ಇವತ್ತು ನಾವು ಬಂದಿರೋದು 5 ಗಂಟೆಗೆ ಎದ್ದು 6 ಗಂಟೆಗೆ ರೆಡಿಯಾಗಿ, ನಮ್ಮ ಡ್ರೈವರ್ ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು 6:15ಗೆ ಹೊರಟ್ಬಿಟ್ಟು ನಾವು ಗುಲ್ಮರ್ಗ್ಗೆ 7:45ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ನಾವು ಗುಲ್ಮರ್ಗಲ್ಲಿ ಗೊಂಡೋಲಾ ರೈಡ್ ಮಾಡೋಣ ಅಂತ ಬಂದಿರೋದು. ಇಲ್ಲಿ ಸ್ನೋ ಆ್ಯಕ್ಟಿವಿಟೀಸ್ ತುಂಬ ಇರುತ್ತೆ. ಸ್ಕೀಯಿಂಗ್ ಇರುತ್ತೆ, ಸ್ನೋ ಬೈಕ್, ಸ್ಲೆಡ್ಜ್, ATV. ಇದ್ರ ಜೊತೆ ಗೊಂಡೋಲಾ ಇಸ್ ವೆರಿ ಫೇಮಸ್. ಏನಪ್ಪ ಚಳಿ ಆಗ್ತಿದ್ಯಾ? ನಾನು ನಿಜವಾಗ್ಲೂ ಇವತ್ತು ಜೋಬಿಂದ ಕೈ ತೆಗಿಯಲ್ಲ, ಗ್ಲೌಸ್ ಇಂದ ಕೈ ಅಂತೂ ತೆಗಿಯೋದೇ ಇಲ್ಲ, ಅಷ್ಟು ಚಳಿ ಇಲ್ಲೇ ಆಗ್ತಾ ಇದೆ. ಇನ್ನು ಅಷ್ಟೇ ಹೈಟ್ಗೆ ಹೋದ್ರಂತೂ ಐ ಕಾಂಟ್ ಇಮ್ಯಾಜಿನ್ ಆಲ್ಸೋ. ಆ್ಯಂಡ್ ಇಟ್ಸ್ ಡ್ರಿಸ್ಲಿಂಗ್, ಏನಂದ್ರೆ ಸೋನೆಪ್ಪೆ ಸುಹಾಗ ಅಂತಾರಲ್ಲ ಹಂಗೆ ಆಗ್ಬಿಟ್ಟಿದೆ. ಮಳೆನೂ ಬರ್ತಾ ಇದೆ, ಚಳಿನೂ ಆಗ್ತಾ ಇದೆ. ಫ್ರೀಸ್, ಕೈ ಫ್ರೀಸ್ ಆಗ್ಬಿಟ್ಟು ನೋಡಿ ಹೆಂಗಾಗ್ಬಿಟ್ಟಿದೆ. ಈ ಗ್ಲೌಸ್ ಚೆನ್ನಾಗಿಲ್ಲ ಸರ್, ಚೆನ್ನಾಗಿಲ್ಲ ಕ್ವಾಲಿಟಿ, ಅದ್ರದ್ದೇ ಕಲರ್. ಆ್ಯಂಡ್ ಇದು ಇಲ್ಲಿದು ಲೋಕಲ್ ಫುಡ್ ಕೊಬ್ಬರಿ ಮಿಠಾಯಿ ಥರ ಇದೆ. 7 ಡ್ರೈ ಫ್ರೂಟ್ಸ್ ಇರುತ್ತಂತೆ. ಯಾವ್ದಾವುದು ಅಂದರೆ ಅಕ್ರೋಟ್, ಬಾದಾಮಿ, ಅಷ್ಟೇ ಅಷ್ಟೇ, ಮುಂದೆ ಏನು ಹೇಳೋದೇ ಇಲ್ಲ. ಕೊಬ್ಬರಿ ಇದೆ, ಕೊಬ್ಬರಿ ಮತ್ತು ಸಕ್ಕರೆದು ಸಮಥಿಂಗ್ ಲೈಕ್ ಕೊಬ್ಬರಿ ಮಿಠಾಯಿ ಥರನೇ ಇದೆ. ಕಾಯಿ ಥರ ಮಾಡಿದ್ದಾರೆ ನೋಡಿ. ಸಣ್ಣಗೆ ಇಷ್ಟ ಆಯ್ತಾ? ಹೋಯ್ ಖಾಲಿನೇ ಮಾಡ್ಬಿಟ್ಲು. ಚಾಕ್ಲೇಟ್ ಲೇಯರ್ ಇರಬೇಕು ಆ್ಯಂಡ್ ಮಧ್ಯ ಕೊಬ್ಬರಿ, ಚೆನ್ನಾಗಿದೆ. ನಿಂತ್ಕೊಂಡು ಎಷ್ಟೊತ್ತಾಯ್ತು ಜನ? ನಾವು ಹೆಚ್ಚು ಕಡಿಮೆ 40 ಮಿನಿಟ್ಸ್ ಈಗ ಆನ್ ಇದೆ. ಇದನ್ನ ಕಾಶ್ಮೀರಿ ಕುಲ್ಚಾ ಅನ್ನೋದು. ಇಲ್ಲಿಗೆ ನಾವು ಬಂದಿದ್ದು 7:50ಗ. ಸೊ ಈಗ 3/4 ಗಂಟೆ ಆಗಿದೆ ನಿಂತ್ಕೊಂಡು. ಗೊಂಡೋಲಾ ಟಿಕೆಟ್ ಆನ್ಲೈನಲ್ಲೇ ಬುಕ್ ಮಾಡಬೇಕು. ನಮಗೆ ಹೇಳಿದ್ದು 1 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನಾವು 1 ತಿಂಗಳು ಮುಂಚೆ ಪ್ಯಾಕೇಜ್ ಬುಕ್ ಮಾಡಿದ್ದು. ಆವಾಗ ನಮಗೆ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿದೆ, ನಾವೇ ಟಿಕೆಟ್ ಕೊಡ್ತೀವಿ ನಿಮಗೆ ಅಂತ ಹೇಳಿದರು. ಸೊ ನಾವು ಅವ್ರ ಮೇಲೆ ಟ್ರಸ್ಟ್ ಮಾಡಿಕೊಂಡು ನಾವು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ. ಅವ್ರೇನು ಹೇಳ್ತಾ ಇದ್ದಿದ್ದಂದರೆ ಅದಿನ ಓಪನೇ ಆಗಿಲ್ಲ, ಅಲ್ಲಿ ಸ್ನೋಫಾಲ್ ಜಾಸ್ತಿ ಆಗಿಬಿಟ್ಟು ನಿಂತೋಗಿದೆ ಗೊಂಡೋಲಾ, ಅದು ಓಪನ್ ಆದ ತಕ್ಷಣ ನಾನು ನಿಮಗೆ ಮಾಡಿಕೊಡ್ತೀನಿ, ಟೆನ್ಷನ್ ತೊಗೋಬೇಡಿ ಅಂತ. ಆದರೆ 1 ವೀಕ್ ಇದೆ ಅಂತ ಅವರು, ಇಲ್ಲ ಸಿಗ್ತಾ ಇಲ್ಲ, ನಾನು ರೀಫಂಡ್ ಮಾಡ್ತೀನಿ, ನೀವು ತಗೊಳ್ಳಿ ಅಂತ ನಮಗೇನೆ ಹೇಳಿಬಿಟ್ರು. ನಿಮ್ಮ ಹತ್ರ ಟಿಕೆಟ್ ಇಲ್ಲ ಅಂದರೆ ತತ್ಕಾಲಲ್ಲಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿ 800 ರೂಪಾಯಿ ಒಂದು ಫೇಸ್ಗಾದರೆ ಅವರು 2000 ರೂಪಾಯಿ ಇಸ್ಕೊಳ್ತಾರೆ. ಸರಿ, ನಾವು ಅದನ್ನು ಕೊಡೋದಕ್ಕೆ ಟ್ರೈ ಮಾಡಿ ಕೊಟ್ಟಿದ್ವಿ. ಬಟ್ ಅವ್ರಿಗೂ ತತ್ಕಾಲ್ ಸಿಗ್ಲಿಲ್ವಂತೆ.
ನಾವು ನೆನ್ನೆನೇ ಗುಲ್ಮರ್ಗಕ್ಕೆ ಬರಬೇಕಿತ್ತು, ಅದು ಟಿಕೆಟ್ ಸಿಕ್ಕಿಲ್ಲ, ನಾಳೆ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂದಿದ್ದಕ್ಕೆ ನೆನ್ನೆನೂ ಸಿಗಲಿಲ್ಲ. ಸರಿ, ಇಲ್ಲಿ ಕೌಂಟರ್ ಹತ್ರ 8 to 9 ತತ್ಕಾಲ್ ಟಿಕೆಟ್ ಇಶ್ಯೂ ಮಾಡ್ತಾರಂತೆ, ಲೈಕ್ 800 + 300 rupees ಕೊಟ್ರೆ. ಸರಿ, ನಾವು ಅದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು 7:45 ಬಂದು ನಿಂತ್ಕೊಂಡಿದ್ದು. 9 ಗಂಟೆಗೆ ಇನ್ನು 50 ಜನ ಇದ್ರ ಮುಂದೆ ಕೌಂಟರ್ ಕ್ಲೋಸ್ ಆಗೋಯ್ತು, ಟಿಕೆಟ್ ಸಿಗ್ಲಿಲ್ಲ. ಅಲ್ಲಿ ನಾವು ಅಷ್ಟೊತ್ತು ನಿಂತಿದ್ವಿ, 10 ನಿಮಿಷ ನಿಂತಿದ್ವಿ, ಟಿಕೆಟ್ ಸಿಕ್ಬಿಟ್ಟಿರೋದು. 10 ನಿಮಿಷ ಮುಂಚೆನೆ ಟಿಕೆಟ್ ಖಾಲಿ ಆಗೋಯ್ತು ಅಂತ ಕಳಿಸ್ಬಿಟ್ಟು. ಗುಲ್ಮರ್ಗಲ್ಲಿ ಗಂಡೋಲಾ ಅಂದ್ರೇನೆ ತುಂಬಾ ಫೇಮಸ್. ಇಲ್ಲಿ ತುಂಬಾ ಜನ ಬರ್ತಾರೆ, ಯಾರೇ ಬಂದ್ರು ಅವರು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬರಬೇಕು. ಅದು ಆನ್ಲೈನಲ್ಲಿ ಸಿಗ್ಲಿಲ್ಲ ಅಂದಾಗ ಮಾತ್ರನೇ ತತ್ಕಾಲ್ ಅಂತ ಇಲ್ಲಿ ಸಿಗೋದು. ಬಟ್ ಅದು ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ನೀವು 2,000 ಕೊಡಿ, ಅಥವಾ ನೀವು ಗ್ರೂಪಲ್ಲಿ ಇದ್ರೆ ನನಗೆ 5,000 ಕೊಡಿ, ನಾನು ಟಿಕೆಟ್ ಮಾಡಿಸಿ ಕೊಡ್ತೀನಿ, ನನ್ನ ಪರ್ಸನ್ ಅಲ್ಲಿ ನಿಂತಿದ್ದಾನೆ ಕ್ಯೂ ಅಲ್ಲಿ, ಅವನಿಂದ ಮಾಡ್ಕೊಡಿಸ್ತೀನಿ ಅಂದ್ಬಿಟ್ಟು ಏನೇನೋ ತುಂಬಾ ಹೇಳ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡೋದು ಗೊಂಡೋಲಾ ಟಿಕೆಟ್ ಬುಕ್ ಮಾಡಿಬಿಟ್ಟು ಆಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಆಮೇಲೆನೆ ಅದು ಸಿಕ್ಕಿದ್ರೇನೆ ಕಾಶ್ಮೀರಕ್ಕೆ ಬರೋದಕ್ಕೆ ಪ್ಲಾನ್ ಮಾಡಿ. ಇಲ್ಲ ಅಂದ್ರೆ ನೀವು ಗುಲ್ಮರ್ಗ್ಗೆ ಬರೋ ನೆಸಸರಿನೂ ಇರೋದಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಇಲ್ಲಿ ಒಳಗಡೆ ಬಿಡೋದೇ ಇಲ್ಲ. ಅಲ್ಲಿ ಕ್ಯೂ ನೋಡ್ತಾ ಇದ್ದೀರಲ್ವಾ, ಅದು ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದಿರೋರು 9 ಗಂಟೆಗೆ ಓಪನ್ ಆಗುತ್ತೆ, ಅದಕ್ಕೆ ಅವ್ರು ಕ್ಯೂ ಅಲ್ಲಿ ನಿಂತು ಒಳಗಡೆ ಹೋಗ್ತಾ ಇದ್ದಾರೆ. ಟಿಕೆಟ್ ಇಲ್ಲ ಅಂದ್ರೆ 6 ಗಂಟೆಗೆ 7:30 8 ಗಂಟೆಗೇನೋ ಓಪನ್ ಆಗುತ್ತೆ. ಓಪನ್ ಇರ್ತಿರಲ್ಲ, ಟಿಕೆಟ್ ಸಿಗುತ್ತೆ. ಇಲ್ಲ ಅಂದ್ರೆ 2 months ಬಿಫೋರ್ ನೀವು ಮಾಡ್ಕೊಂಡೇ ಬರ್ಬೇಕು. ನಾವು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತಲ್ಲ, ಆ ಪರ್ಸನ್ ಗೊತ್ತಿರೋದ್ರಿಂದ ಏಜೆಂಟ್ ಅಲ್ವಾ, ಅವ್ರಿಗೆ ಹೇಗಾದರೂ ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾವು ಏನು ಯೋಚನೆ ಮಾಡದೆ, ಸೆಕೆಂಡ್ ಥಾಟ್ ಕೊಡದೆ ಬಂದ್ಬಿಟ್ವಿ. ಬಟ್ ಒಂದು ಟ್ರಿಪ್ಗೆ ಅಂತ ಬಂದ ಮೇಲೆ ಏನಾದರೂ ಒಂದು ಬೇಜಾರದ ವಿಷಯ ಆಗಲೇಬೇಕಲ್ವಾ. ಸೊ ಆ ಥರ ಇದು ಆಯಿತು ಅಂದ್ಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಗೊಂಡೋಲಾ ಬಿಟ್ಟರೆ ಬೇರೆ ಸೈಟ್ ಸೀಯಿಂಗ್ ಇರುತ್ತೆ. ಬಟ್ ಇವತ್ತು ತುಂಬ ಮಳೆ ಇತ್ತು, ವೆದರ್ ತುಂಬಾ ಖರಾಬ್ ಆಗಿತ್ತು. ನಿಮಗೆ phase 1 phase 2 ಬಜಲ್ಲಿ ಸ್ನೋಫಾಲ್ ಆಗ್ತಾ ಇತ್ತಂತೆ. ನಮ್ಗೆ ಇವತ್ತು ಸ್ನೋಫಾಲ್ ಕೂಡ ಸಿಕ್ಬಿಟ್ಟಿರೋದು ಮೇಲ್ಗಡೆ ಹೋಗಿದ್ದಿದ್ರೆ. ಇಲ್ಲಿ ನಿಮಗೆ ಗೇಟ್ ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ. ನೋಡಿ ಇಲ್ಲಿ ಎಲ್ಲರೂ ಹೇಗೆ ಜಗಳ ಮಾಡ್ತಾ ಇದ್ದಾರೆ, ಟಿಕೆಟ್ ಇಲ್ಲ ಅಂದರೆ ನೀವು ಬರೋ ಹಾಗಿಲ್ಲ ಅಂದ್ಬಿಟ್ಟು. ಸೊ ಟಿಕೆಟ್ ಇದ್ರೆ ಮಾತ್ರನೇ ಗುಲ್ಮರ್ಗಕ್ಕೆ ಬನ್ನಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ನೀವೆಲ್ಲ ಕೇಳ್ತಿದ್ರಲ್ವಾ, ನೀವೇನು ಕಾಶ್ಮೀರ್ಗೆ ಹೋಗೋನು ಏನು ಜಾಕೆಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇವತ್ತು 2 ಜಾಕೆಟ್ ಹಾಕಿದ್ದೀನಿ, ಒಂದು ಒಳಗಡೆ ಸ್ವೆಟರ್ ಹಾಕಿದ್ದೀನಿ, ಥರ್ಮಲ್ಸ್ ಹಾಕಿದ್ದೀನಿ. ಆದರೂ ಕೂಡ ನನಗೆ ಚಳಿ ತಡೆಯೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಇವತ್ತು ಮಳೆ ಬರ್ತಾ ಇದೆ. ಮಳೆ ಕಡೆಯಿಂದಾಗಿ ಟೆಂಪ್ರೇಚರ್ ತುಂಬಾ ಡ್ರಾಪ್ ಆಗಿದೆ. ಗಾಳಿ ಮೂಗಿಗೆ ಹೇಗೆ ಹೊಡಿತಾ ಇತ್ತು ಅಂದರೆ ಮೂಗು ಕೂಡ ನಾವು ಕವರ್ ಮಾಡ್ಕೊಂಡಿದ್ವಿ. ವಾಪಸ್ ಗೊಂಡೋಲಾ ಒಂದು ಮಿಸ್ ಆಯ್ತು ನಮಗೆ. ಪ್ಯಾಕೇಜಲ್ಲಿ ಕೊಡ್ತೀನಿ ಅಂದ್ರೂ ನಂಬಾರ್ದು. ಪ್ಯಾಕೇಜಲ್ಲಿ ನಾವು ಮಾಡಿಸ್ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಕೈ ಎತ್ತಾರೆ. ಏನು ಮಾತೆತ್ತಾರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ್ಯಸ್ ಸೆಡ್ ಮೊದಲು ಗಂಡೋಲಾ ರೈಡ್ದು ಟಿಕೆಟ್ ಬುಕ್ ಮಾಡಿ, ಆಮೇಲೆ ಫ್ಲೈಟ್ ಬುಕ್ ಮಾಡಿ, ಆಟೋಮೆಟಿಕ್ಕಾಗಿ ಹೋಟ್ಲು ಯಾವ್ದು ಬೇಕಾದ್ರೂ ಸೆಟ್ ಆಗಿಬಿಡುತ್ತೆ. ನಾವು ಅಲ್ಟಿಮೇಟ್ಲಿ ಡಿಸೈಡ್ ಮಾಡಿದ್ವಿ ಗೊಂಡೋಲಾ ರೈಡ್ ಕುಲು ಮನಲ್ಲಿ ಇಲ್ಲಿ ಇದೆಯಾ ಪುಟ, ಎಲ್ಲಿದೆ ನೋಡ್ತೀನಿ ಬಿಡ್ರಿ, ಡಿಸೈಡ್ ಮಾಡೋಣ ಅಷ್ಟೇ. ನೆಕ್ಸ್ಟ್ ಅಲ್ಲಿಗೆ ಹೋದ್ರೆ ಆಯ್ತು. ಈಗೇನು ಅಂದ್ರೆ ಇಲ್ಲಿ ಸಿಗ್ಲಿಲ್ವಲ್ಲ, ಅದಕ್ಕೆ ಮಾಡೋದಕ್ಕೆ ಇನ್ನೊಂದ್ಸರಿ ಬರೋದು, ಇಲ್ಲ ಅಂದ್ರೆ ಈ ತರ ಎಲ್ಲಿದೆಯೋ ಅಲ್ಲಿಗೆ ಹೋಗೋದು ಅಷ್ಟೇ, ಬೇರೆ ಡೆಸ್ಟಿನೇಷನ್ಗೆ ಹೋಗೋದು. ಇದೇ ನೆಪದಲ್ಲಿ ಹೋಗೋದು ಅಷ್ಟೇ ಅಲ್ವಾ. ಅಂದ್ರೆ ಇಲ್ಲೂ ಸಿಗತ್ತೆ, 6 ಗಂಟೆಗೆನೆ ಬಂದು ನಿಂತ್ಕೊಳ್ಬೇಕಂತೆ. ಇಲ್ಲ, ಅಲ್ಲಿ ಒಬ್ಬೊಬ್ರು ಹೇಳ್ತಿದ್ರು ಗೊತ್ತಾ, ಮೊನ್ನೆ ಎಲ್ಲ 11 ಗಂಟೆ ತನಕ ಇತ್ತಂತೆ. 11 ಗಂಟೆ ತನಕ ಬಿಟ್ಟಿದಾರಂತೆ. ಬಟ್ ಸೇಫರ್ ಸೈಡ್ 6 ಗಂಟೆಗೆ ಬಂದು ನಿಂತ್ಕೊಳ್ಬೇಕು. 8 ಗಂಟೆಗೇನೋ ಓಪನ್ ಆಗತ್ತೆ, 2 hours ನಿಂತ್ಕೊಳ್ಬೇಕು. ವೆದರ್ ನೋಡ್ಬೋದು ಹೇಗೆ ಆಗ್ತಾ ಇದೆ ಅಂದ್ಬಿಟ್ಟು. ನಮಗೆ ನೆನ್ನೆನೂ ಚಳಿಯಲ್ಲೇ ಇದ್ವಿ ಅಲ್ವಾ, ಬರೋ ಟೈಮಲ್ಲಿ ಶಿವರಿಂಗ್ ಶುರುವಾಗಿತ್ತು ಸೋನ್ಮರ್ಗಿಂದ. ಆಮೇಲೆ ಮನೆಗೆ ಅಂದರೆ ಹೋಟೆಲ್ಗೆ ಹೋದ್ಮೇಲೆ ನಮಗೆ ಸ್ವಲ್ಪ ಫೀವರಿಶ್ ಸಿಂಪ್ಟಮ್ಸ್ ಬಂತು. ನಾವು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ವಿ. ಇವತ್ತು ಕಷ್ಟಪಟ್ಟು 5 ಗಂಟೆಗೆ ಎದ್ದು ಬಂದಿದ್ದೀವಿ. ಇವತ್ತು ನೆನ್ನೆಗಿಂತನೂ ಜಾಸ್ತಿ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಹೀಗೇನೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ವಂತೆ, ಸಡನ್ ಚೇಂಜಸ್ ಆಗ್ತಾ ಇರುತ್ತಂತೆ. ಗುಲ್ಮರ್ಗ್ಗೆ ಇನ್ನೂ ಒಂದು ರೀಸನ್ಗೆ ಬರೋದು ಅಂದರೆ ಡ್ರಂಗ್ ವಾಟರ್ ಫಾಲ್ ಅಂತ ಹೇಳ್ಬಿಟ್ಟು. ಅದು ಒಂದು ವಾಟರ್ ಫಾಲ್ ಚಿಕ್ಕದಾಗಿದೆ, ಬಟ್ ಅದು ನೋಡೋದಕ್ಕೆ ಯಾವಾಗ ಖುಷಿ ಆಗೋದು ಅಂದರೆ ವಿಂಟರ್ ಟೈಮಲ್ಲಿ
ಟೈಮಲ್ಲಿ ನೀರು ಬೀಳುತ್ತಲ್ವಾ, ಆ ನೀರು ಫ್ರೋಸ್ ಆಗಿಬಿಟ್ಟಿರುತ್ತಂತೆ, ಆವಾಗ ಚೆನ್ನಾಗಿರುತ್ತೆ. ಇವಾಗ ಹೋದರೆ ಜಸ್ಟ್ ನೀರು ಫ್ಲೋ ಆಗ್ತಾ ಇರುತ್ತೆ ಅಷ್ಟೇ. ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ. ಸ್ಕೀಯಿಂಗ್ ಒಂದು ಮಿಸ್ ಆಯಿತು. ನಾವು ಸ್ಲೆಡ್ಜು ಮಾಡಿದ್ದೀವಿ, ಸ್ನೋ ಬೈಕ್ ಕೂಡ ಮಾಡಿದ್ದೀವಿ, ಸ್ಕೀಯಿಂಗ್ ಮಾಡೋಣ ಅಂದ್ಕೊಂಡಿದ್ವಿ ಇಲ್ಲಿ ಇವತ್ತು ಮಾಡೋಣ ಅಂತ. ಬಟ್ ವೆದರ್ ಚೆನ್ನಾಗಿರ್ಲಿಲ್ವಲ್ಲ, ನಾವು ಅದನ್ನು ಟ್ರೈ ಮಾಡೋಕ್ಕೆ ಕೂಡ ಹೋಗಲಿಲ್ಲ. ಗುಲ್ಮರ್ಗಿಂದ ಶ್ರೀನಗರ್ಗೆ ಹೋಗೋ ವೇ ಅಲ್ಲಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆ, ನೀವು ಅಲ್ಲೇ ತೊಗೊಳ್ಳಿ, ಗಿಫ್ಟಿಂಗಿಗೂ ಚೆನ್ನಾಗಿರುತ್ತೆ, ನಿಮಗೂ ಏನಾದರೂ ಬೇಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಟ್ಯಾಕ್ಸಿ ಡ್ರೈವರ್ ಅವರು ಫಸ್ಟ್ ಡೇನೇ ಹೇಳಿದರು. ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲಪ್ಪ ನನಗೇನು ತೊಗೊಳ್ಳೋ ಹಾಗಿಲ್ಲ, ಯಾಕಂದರೆ ತುಂಬ ಮೋಸ ಆಗುತ್ತೆ ಎಲ್ಲಾದರೂ ಹೋಗಿದ್ದ ಕಡೆ, ನನಗೆ ಮೋಸ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಏನೂ ತೊಗೊಳೋದಿಲ್ಲ ಅಂತ. ಆದ್ರೂ ನನಗೆ ಹುಷಾರಿರಲಿಲ್ಲ ಇವತ್ತು. ನಾನು ಟ್ಯಾಬ್ಲೆಟ್ ತೊಗೊಂಡು ನೆನ್ನೆನೇ ಟ್ಯಾಬ್ಲೆಟ್ ತೊಗೊಂಡಿದ್ನಲ್ವ, ಇವತ್ತು ಕಾರಲ್ಲಿ ಕೂತ ತಕ್ಷಣವೇ ಮಲಗಿಬಿಟ್ಟಿದ್ದೀನಿ. ಆದರೂ ಬಿಡದ ಹಾಗೆ ಅವ್ರು ಹೇಳಿದ್ದ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಅಂದರೆ ನಾವಿಲ್ಲಿ ಏನೇ ಶಾಪ್ ಮಾಡಿದ್ರು ಅವ್ರಿಗೂ ಕೂಡ ಕಮಿಷನ್ ಸಿಗತ್ತೆ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಕೇಳಬೇಕಾ, ಏನೋ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ರಾಜೇಶ್ ಅದಕ್ಕೆ ಸರಿ ಬಂದಿದ್ದೀವಿ, ಏನಾದರೂ ಒಂದು ತೊಗೊಂಡ್ಬಿಡು, ಸ್ವಲ್ಪ ಜಾಸ್ತಿ ಆಗುತ್ತೆ ಪರವಾಗಿಲ್ಲ, ಒಂದು ನೆನಪಿಗಿರುತ್ತೆ ತಗೋ ಅಂತ ಹೇಳ್ತಿದ್ದಾರೆ. ಸೊ ನಾನು ಇನ್ನೇನು ಶಾಲ್ ನೋಡ್ತಾ ಇದ್ದೀನಿ. ನನಗೆ ಬಂದ ತಕ್ಷಣವೇ ನನಗೆ ಏನೂ ತೊಗೊಳೋದು ಮೈಂಡಲ್ಲಿ ಇರಲಿಲ್ಲ. ಆದರೂ ನೋಡಿ ಅಂತಾರೆ, ಏನು ತೋರಿಸ್ಲಿ ಅಂತಾರೆ, ಏನು ಮಾಡೋದು, ವಾಪಸ್ ಹೊಟ್ಟೋಗೋಣ ನಡೀರಿ ಅಂದರೆ ರಾಜೇಶ್ ಅವರು ಪಾಪ ಟ್ಯಾಕ್ಸಿಯವನ್ನ ಕರ್ಕೊಂಡು ಬಂದುಬಿಟ್ಟಿದ್ದಾನೆ, ಬಾ ನೋಡೋಣ ಅಂದ್ಕೊಂಡು ಕರ್ಕೊಂಡು ಬಂದ್ರ. ಸರಿ, ಇದೊಂದು ಇಷ್ಟ ಆಯಿತು ಬಂದ ತಕ್ಷಣವೇ, ಸಾನುಗ್ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿಬಿಟ್ಟು, ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಂತ ಕೇಳ್ತಾ ಇದ್ದೆ ರಾಜೇಶ್ಗೆ. ಸ್ಟಾರ್ಟಿಂಗ್ ಶಾಲ್ 100 ರುಪೀಸಿಂದ ಅಂತ ಹೇಳ್ತಾರೆ. ಆ 100 ರುಪೀಸ್ದು ನಮಗೆ ಇಲ್ಲಿ ಮಲ್ಲೇಶ್ವರಮಲ್ಲೂ ಸಿಗುತ್ತೆ. ನೆಕ್ಸ್ಟ್ ಬಂದು ಕಾಟನ್ದಂತೆ, ಕಾಟನ್ದು 250 ರುಪೀಸ್. ನೆಕ್ಸ್ಟ್ ಬಂದು 550, ಅದರಲ್ಲಿ ಸ್ವಲ್ಪ ಉಲ್ಲನ್ ಇರತ್ತಂತೆ. ಪ್ಯೂರ್ ಉಲ್ಲನ್ದು ಬೇಕಂದ್ರೆ 850. ನಿಮಗೆ ಕಾಟನ್ ಅಲ್ಲ, ಹುಲ್ಲು ಮತ್ತು ಪಶ್ಮೀನ ಎರಡೂ ಮಿಕ್ಸ್ ಇರೋದು ಬೇಕು ಅಂದರೆ 1200, 1100 ಆ ಥರ. ನಿಮಗೆ ಪ್ಯೂರ್ ಪಶ್ಮೀನ ಬೇಕು ಅಂದರೆ 1500, 1600 ಅಂತೇನೋ ಹೇಳಿದ್ರು. ಸೊ ಇದು ಪ್ಯೂರ್ ಪಶ್ಮೀನ. ಇದು ಹೇಗಿರುತ್ತೆ ಅಂದರೆ ಒಂಥರ ನಿಮಗೆ ನೋಡಿದ ತಕ್ಷಣವೇ ಶೈನ್ ಇರುತ್ತೆ, ಒಂಥರ ಸಿಲ್ಕಿ ಲುಕ್ ಇರುತ್ತೆ. ಬಟ್ ಅದು ಸಿಲ್ಕಿ ಅಲ್ವಂತೆ. ನಾನು ಜಾಕೆಟ್ ಹಾಕಿದ್ನೆಲ್ಲ ತೆಗೆದೆ, ಯಾಕೆ ಅಂದರೆ ಅವ್ರು ಹೇಳಿದ್ರು -5 ಡಿಗ್ರಿಯಲ್ಲಿ ಕೂಡ ಪಶ್ಮೀನಾ ಶಾಲ್ ನಿಮಗೆ ಹೀಟ್ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಜಾಕೆಟ್ ತೆಗೆದ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ. ನನಗೇನೂ ಗೊತ್ತಾಗ್ತಾ ಇಲ್ಲ. ನಾನು ಆಲ್ರೆಡಿ ಥರ್ಮಲ್ಸ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಒಂದು ಟೀ ಶರ್ಟ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಸ್ವೆಟರ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಡಂಗ್ರಿ ಹಾಕಿದ್ದೀನಿ. ಆದರೂ ಕೂಡ ನನಗೆ ಗುಲ್ಮರ್ಗಲ್ಲಿ ಚಳಿ ಆಗ್ತಾ ಇತ್ತು. ಈಗ ಈ ಶಾಲ್ ನೋಡಿ ಹೇಗೆ ಸ್ವಲ್ಪ ಶೈನ್ ಅನ್ನಿಸ್ತಾ ಇದೆ ಅಲ್ವಾ. ಸೊ ನನಗೆ ಓಕೆ, ಇದು ಇಷ್ಟ ಆಯಿತು. ನಾನು ಶಾಲ್ ಅಂತೂ ಯಾವತ್ತೂ ಯೂಸ್ ಮಾಡಲ್ಲ, ಸುಮ್ಮನೆ ನೆನಪಿಗೋಸ್ಕರ ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಇದೊಂದನ್ನು ತೊಗೊಂಡಿದ್ದೀನಿ. ಕಾಶ್ಮೀರಲ್ಲಿ ಎಲ್ಲೂ ಏನೂ ಫಿಕ್ಸ್ ರೇಟ್ ಇರೋದಿಲ್ಲ. ನಾವೆಲ್ಲ ಕಡೆನೂ ಬಾರ್ಗೇನ್ ಮಾಡಬೇಕು. ನಮಗೆ ಅದ್ರ ರೇಟೇ ಗೊತ್ತಿರೋದಿಲ್ಲ, ಬಾರ್ಗೇನ್ ಹೇಗೆ ಮಾಡೋದು. ನನಗೆ ಅದಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನೇನು ತೊಗೊಳೋದಿಲ್ಲ ಅಂತಲೇ ಹೇಳಿದ್ದೆ. ಆದರೂ ಡ್ರೈವರ್ ಪಾಪ ಅವ್ರ ಕಮಿಷನ್ ಅವ್ರು ಬಿಡೋಕ್ಕಾಗತ್ತಾ, ನಮಗೆ ಕರ್ಕೊಂಡು ಹೋದರು. ನನಗೆ ಎಂಥ ಕೋಪ ಬಂದಿತ್ತು ಅಂದರೆ, ಮಲಗಿದ್ದೀನಿ ಹುಷಾರಿಲ್ಲ ಅಂತ ಆದರೂ ಕರ್ಕೊಂಡು ಬಂದಿದ್ದಾರಲ್ಲ ಇವರು ಅಂತ. ಏನು ಮಾಡ್ತೀರಾ, ಅಷ್ಟು ದಿನ ನಮಗೆ ಚೆನ್ನಾಗಿ ಓಡಾಡ್ಸಿದ್ರಲ್ಲ, ಸುಮ್ಮನಾಗ್ಬಿಟ್ಟು ನಾನು ಇಲ್ಲಿ ಬಂದು ಒಂದು ಸ್ವೆಟರು ಒಂದು ಶಾಲ್ ತೊಗೊಂಡೆ. ಇದರ ರೇಟ್ ನಿಮಗೆ ನೆಕ್ಸ್ಟ್ ಹಾಲ್ ವಿಡಿಯೋಲಿ ತಿಳಿಸ್ತೀನಿ. 2 ತೊಗೊಂಡಾದಮೇಲೆ ಸೀರೆಗಳಿದೆ ನೋಡಿ ಅಂದರು. ಸೀರೆಗಳು ಇದು ಸಿಲ್ಕ್ ಅಲ್ಲ, ಪಾಲಿಸ್ಟರ್ ಥರ ಇತ್ತು. ಅದು ಪಾಲಿಸ್ಟರ್ ಪ್ಲಸ್ ಪಶ್ಮೀನಾ ಮಿಕ್ಸ್, ಬರೀ ಪಶ್ಮೀನಾ ಇರೋದಿಲ್ಲ. ಇದು 1200 ಅಂತೆ. ನಾನು ಪಶ್ಮೀನಾ ಶಾಲ್ಗೆ 1500 ಹೇಳಿದ್ದೀರಾ, ಇದಕ್ಕೆ 1200 ರೂಪಾಯಿ ಹೇಳಿದ್ದೀರಾ, ಅದಕ್ಕಿಂತ ಇದು ದೊಡ್ಡದಿರುತ್ತಲ್ವಾ ಹೇಗೆ ಅಂತ ಕೇಳಿದ್ದಕ್ಕೆ ಪ್ಯೂರ್ ಪಶ್ಮೀನಾ ಇರೋದಿಲ್ಲ, ಪಶ್ಮೀನಾ ಪ್ಲಸ್ ಸಿಲ್ಕ್ ಮಿಕ್ಸ್ ಇರುತ್ತೆ ಅಂದರು. ನನಗೆ ಅದು ಫೀಲ್ ಇಷ್ಟ ಆಗಲಿಲ್ಲ. ಲುಕ್ಕೇನೋ ಓಕೆ, ಬಟ್ ಈ ಥರದ್ದು ನಮಗೆ ನಮ್ಮ ಕರ್ನಾಟಕದಲ್ಲೂ ಸಿಗತ್ತೆ, ಅದು ಪಶ್ಮೀನಾ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ, ಬೇಡ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಇವಾಗ ನಾವೊಂದು ರೆಸ್ಟೋರೆಂಟಿಗೆ ಬಂದಿದ್ದೀನಿ ಸ್ನೇಹಿತರೆ. ಇಷ್ಟು ದಿನದಿಂದ ನಾವು ಸರಿಯಾಗಿ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು 12 ಗಂಟೆ ತಿಂಡಿ ಮಾಡಿಲ್ಲ, ಅದಕ್ಕೆ ಊಟನೇ ಮಾಡಿಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ವಾಜ್ವಾನ್ ಅಂದರೆ ಇಲ್ಲಿದು ಫೇಮಸ್ ಡಿಶ್ ಅಂತೆ. ಸೊ ಅದರಲ್ಲೇ ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಜಾ ಚಿಕನ್ ಒಂದು ಕಬಾಬ್, ಇದು ಇರಾಮಿ ಥಾಲಿ ಅಂತೆ. ಇರಾಮಿ ಆರ್ ಥಾಲಿ ಇದೆಲ್ಲ ಒಂದು ಥಾಲಿಲಿರುತ್ತೆ ಅನಿಸುತ್ತೆ. ಮತ್ತು ಟ್ರಾಮಿ ಆರ್ ಥಾಲಿ, ಟ್ರಾಮಿ, ಓಕೆ, ಐ ಥಾಟ್ ದಟ್ ಈಸ್ ಐ. ಸೊ ಇಲ್ಲಿದು ಈ ಥರ ಇರುತ್ತೆ. ಟೇಸ್ಟ್ ಹೇಗಿರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ
ಏನೋ ಒಂಥರ ಡಿಫ್ರೆಂಟ್. ವಾಜಾ ಚಿಕನ್ ಟ್ರೈ ಮಾಡೋಣ ಅಂದ್ಕೊಂಡೆ, ಅದ್ರ ಮೊದಲು ರೋಗನ್ ಗೋಶ್ ಟ್ರೈ ಮಾಡಬೇಕು ಅಂತ ತುಂಬ ದಿನದ ಆಸೆ ಇತ್ತು. ಚಿಕನ್ ಸ್ಪ್ರಿಂಗ್ ರೋಲ್, ಆ ಸ್ಪ್ರಿಂಗ್ ರೋಲ್ ಎಲ್ಲ ಬೇಡ, ಎಣ್ಣೆಯಲ್ಲಿರೋ ಚೆನ್ನಾಗಿ. ಸುಮ್ಮನಿರು ಬೇಡ. ನಾವು ಕಾಶ್ಮೀರಿದು ಟ್ರೈ ಮಾಡೋಣ, ಚೈನೀಸ್ ಟ್ರೈ ಮಾಡ್ತಾವೆ. ಮೆಕ್ಸಿಕನ್ ಇಲ್ಲಿ ಬೇಡ, ಅದನ್ನು ಬೆಂಗಳೂರಲ್ಲೂ ಮಾಡ್ಬೋದು. ಈಗ ನಾವು ಕಾಶ್ಮೀರಿ ಪುಲಾವ್ ತೊಗೊಂಡಿದ್ವಿ. ಕಾಶ್ಮೀರಿ ಬಿರಿಯಾನಿ ಇರಲ್ವಂತೆ, ಕಾಶ್ಮೀರಿ ಪುಲಾವ್ ಅಂತೆ. ಅದ್ರ ಜೊತೆ ಶಾಮಿಯಾನ ಬಿರಿಯಾನಿ ಮತ್ತು ಕಾಶ್ಮೀರಿ ಪುಲಾವ್ ಎರಡು ಸೇಮ್ ರೈಸ್, ಸೇಮ್ ವೇಲ್ ಕುಕ್ ಮಾಡೋದು. ಓನ್ಲಿ ಡಿಫ್ರೆನ್ಸ್ ವಿಲ್ ಬಿ ಸ್ವಲ್ಪ ಚಿಕನ್ ಕಬಾಬ್, ಸ್ವಲ್ಪ ಚಿಕನ್ ಮಟನ್ ಇಷ್ಟನ್ನು ಆ್ಯಡ್ ಮಾಡ್ತಾರಂತೆ ಒಂದೊಂದು ಪೀಸ್. ಅದನ್ನು ಜಸ್ಟ್ ಮಿಕ್ಸ್ ಮಾಡಿ ಕೊಡೋದು. ಆಮೇಲೆ ನೋಡೋಣ, ರೋಗನ್ ಗೋಶ್ ಸಾಕಾಗಲಿಲ್ಲ ಅಂದರೆ ನಾವು ಇನ್ನೂ ರೆಡಿ ಮಾಡ್ಕೊಂಡಿದ್ವಿ, ವಾಜಾ ಚಿಕನ್ ಅಂತ. ಟ್ರೈ ಮಾಡಿ. ಏನೋ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಅಲ್ಲ, ಅದು ಮೊಸರು ಅನ್ಸುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಕರ್ಡ್ ಇದ್ದಂಗೆ ಇದೆಯಪ್ಪ. ಸೊ ಕಾಶ್ಮೀರ್ನ ಫೇಮಸ್ ರೋಗನ್ ಗೋಶ್ ಬಂದಿದೆ. ಲೆಟ್ಸ್ ಟ್ರೈ ವಿತ್ ದಿ ರೋಟಿ. ಇನ್ನೂ ಒಂದು ಕಾಶ್ಮೀರಿ ಪುಲಾವ್. ಇದು ವೆಜ್. ನಾನ್ ವೆಜ್ ಅಂದರೆ ಇದ್ರ ಜೊತೆ ಕೆಲವೊಂದು ನಾನ್ ವೆಜ್ ಪೀಸಸ್ ಕೊಡ್ತಾರೆ. ನಾವು ಯಾಕೆ ನಾನು ಇಷ್ಟ ನಮ್ಮ ಸಾನು ಕೇಳ್ತಿದ್ಲಲ್ಲ ಯಾಕೆ ನಾನ್ ವೆಜ್ ತೊಗೊಂಡಿಲ್ಲ ಅಂತ. ರಾಜೇಶ್ಗೆ ನಾನ್ ವೆಜ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಇಲ್ಲಿ ಅವರು ಸರಿಯಾಗಿ ಬೇಯಿಸಿರೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ರಿಸ್ಕ್ ಯಾಕೆ ಅಂದ್ಬಿಟ್ಟು ಅವ್ರಿಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಬಟ್ ನನಗೆ ರೋಗನ್ ಗೋಶ್ ಇಲ್ಲಿದು ಫೇಮಸ್ ಡಿಶ್ಶು ನಾನು ಟ್ರೈ ಮಾಡಲೇಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಮಟನ್ ಪೀಸಸ್ ಇರುತ್ತೆ. ಬಟ್ ಓಕೆ, ಚೆನ್ನಾಗಿತ್ತು, ಚೆನ್ನಾಗಿ ಬೆಂದಿತ್ತು. ಕಲರ್ ನೋಡಿ ಸ್ನೇಹಿತರೆ, ಖಾರನೇ ಇಲ್ಲ, ಸಿಹಿ ಇರುತ್ತಂತೆ. ಅಲ್ಲಿ ನಾವು ಮೊನ್ನೆ ತಿಂದ್ವಲ್ಲ, ಅಲ್ಲಿ ಸ್ವಲ್ಪ ಸ್ಪೈಸಿ ಹಾಕಿಸಿ ಮಾಡಿಸಿದ್ದೆ. ಇಲ್ಲಿ ಅವ್ರು ಇಲ್ಲ ಇದು ಸ್ಪೈಸಿ ಬರಲ್ಲ, ಸ್ವೀಟೇ ಇರೋದು ಅಂದರು. ಅಂದರೆ ಇವ್ರು ಏನು ಕಲರ್ ಸ್ಪೈಸ್ದು ಏನೂ ಹಾಕೇ ಇಲ್ಲ, ಹೆಂಗೆ ಮಾಡಿದಾರೆ ಗೊತ್ತಿಲ್ಲ. ಸೊ ನಾವು ರೋಗನ್ ಜೋಶಲ್ಲಿ ತಿಂತಾಯಿದ್ದೀವಿ ಆ್ಯಂಡ್ ರೋಗನ್ ಗೋಶ್ ಇಸ್ ಗುಡ್. ಇದು ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ, ಸ್ಪೈಸೇ ಇರಲಿಲ್ಲ. ಇದನ್ನು ಒಂದ್ಸರಿ ಟ್ರೈ ಮಾಡ್ತೀನಿ, ಸುಮ್ಮನಿರಿ. ನಾನು ಅದನ್ನು ಏನೇನು ಹಾಕಿದ್ರು, ಹೇಗೆ ಮಾಡಿದ್ರು ಅಂತ ನಾನು ನಿಮಗೂ ಕೂಡ ಮಾಡಿ ತೋರಿಸ್ತೀನಿ. ಓಕೆ, ಇದು ತುಂಬ ರೈಸ್ ಅಂತೂ ತುಂಬಾ ಕೊಟ್ಟಿದ್ರು, ನಾವು ತಿನ್ನೋ ತನಕ ಸಾಕಾಗ್ಬಿಡ್ತು. ಸೊ ಬೇರೆ ಡಿಶ್ ಯಾವುದೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಾವು ರೂಮ್ಗೆ ಹೋದ್ವಿ. ಆ್ಯಕ್ಚುಲಿ ಇವತ್ತು ಇನ್ನು ಹಾಫ್ ಡೇ ಇತ್ತಲ್ಲ, ತುಲಿಪ್ ಗಾರ್ಡನ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಿನ್ನೆ ತಾನೇ ಓಪನ್ ಆಗಿತ್ತು, ಇವತ್ತು ಹೋಗೋಣ ಅಂತ. ಬಟ್ ನನಗೆ ತುಂಬಾ ಜ್ವರ ಜಾಸ್ತಿ ಆಗಿಬಿಡ್ತು, ಬಾಡಿ ಪೇಯ್ನ್ ಜಾಸ್ತಿ ಆಗೋಯ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹೋಗೋಣ, ಸ್ವಲ್ಪ ಶಾಪಿಂಗಿಗೂ ಹೋಗೋಣ, ಶ್ರೀನಗರ್ ಸ್ಟ್ರೀಟ್ ಶಾಪಿಂಗ್ ಮಾಡೋಣ, ಲಾಲ್ ಚೌಕ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ರೆಸ್ಟ್ ಮಾಡೋಣ ಅಂತ ರೂಮ್ಗೆ ಹೊರಟೋದ್ವಿ. ಹಾಲತ್ ಎಷ್ಟು ಖರಾಬ್ ಆಗೋಯ್ತು ಅಂದರೆ ಸ್ನೇಹಿತರೆ, ನಾನು ರೂಮಿಂದ ಹೊರಗಡೆನೆ ಹೋಗಲಿಲ್ಲ, ತುಂಬಾ ಹುಷಾರು ತಪ್ಪಿ ಮಲ್ಕೊಂಡ್ಬಿಟ್ಟಿದ್ವಿ. ಸಂಜೆ ತನಕ ಬೆಟರ್ ಆಗುತ್ತೆ ಅಂದ್ಕೊಂಡ್ವಿ, ಆಗಲಿಲ್ಲ. 8 ಗಂಟೆ ಆದ್ರೂ ಕೂಡ ಹುಷಾರು ಆಗಿರಲಿಲ್ಲ ಇನ್ನು. ಅದಕ್ಕೆ ಬೇಗ ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡೋಣ, ನಾಳೆ ಟ್ರಾವೆಲ್ ಬ್ಯಾಕ್ ಟು ಬ್ಯಾಂಗ್ಳೂರು. ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಸಂಜೆ ಎಲ್ಲೂ ಹೋಗಲಿಲ್ಲ. ಇವತ್ತು ನಮ್ಮ ಶಾಪಿಂಗ್ ಕೂಡ ಮಿಸ್ ಆಯಿತು. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಮ್ಮ ಕಾಶ್ಮೀರ್ ಟ್ರಿಪ್ ವ್ಲಾಗ್ ಕೂಡ ಇದರೊಂದಿಗೆ ಎಂಡ್ ಆಗುತ್ತೆ. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ, ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.